Hey, what's up, guys? I hope you guys doing great. So, guys, ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾದಲ್ಲಿ ಕ್ರಿಪ್ಟೋ ಕರೆನ್ಸಿಯಲ್ಲಿ ಟ್ರೇಡ್ ಮಾಡೋರು ಲೈಕ್ ಬಿ ಟಿ ಸಿ ಆಗಿರಲಿ, ಇಥೆರಿಯಂ, ಸೋಲ್, ಇನ್ನಿತರೆ ಸುಮಾರು ಕರೆನ್ಸಿಗಳಿವೆ. ಸೊ ಅದರಲ್ಲಿ ಟ್ರೇಡ್ ಮಾಡೋರು ಬಿಗಿನರ್ಸ್ ನನಗೆ ಸುಮಾರು ಜನ ಕೇಳ್ತಾ ಇದ್ರು. ಸೊ ಯಾವ ರೀತಿ ಅಂದ್ರೆ ಲೈಕ್ ಸ್ಟಾರ್ಟಿಂಗ್ ಇಂದ ಎಷ್ಟು ಅಮೌಂಟ್, ಎಷ್ಟು ದುಡ್ಡಿನಿಂದ ನಾವು ಸ್ಟಾರ್ಟ್ ನ ಮಾಡಬಹುದು, ಎಷ್ಟು ದುಡ್ಡನ್ನ ಅದರಲ್ಲಿ ಡಿಪಾಸಿಟ್ ಮಾಡಿ ಅದರಿಂದ ನಾವು ಕಲಿಬಹುದು ಅಂದ್ಬಿಟ್ಟು ಸುಮಾರು ಜನ ಕೇಳ್ತಾ ಇದ್ರು. ಸೊ ಅದಕ್ಕೋಸ್ಕರ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ, ನಿಮಗೆ ಮ್ಯಾಕ್ಸಿಮಮ್ ಎಷ್ಟು ಅಮೌಂಟ್ ಹಾಕಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ. ಸೊ ವಿಡಿಯೋನ ಎಂಡ್ವರೆಗೂ ನೋಡ್ತಾ ಇರಿ. ಅಂಡ್ ಅದಕ್ಕಿಂತ ಮುಂಚೆ ನೀವಿನ್ನೂ ಅಕೌಂಟ್ ಓಪನ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅನ್ನುವಂಥ ಒಂದು ಅಪ್ಲಿಕೇಶನ್ ಇದೆ. ಇದು FIU ರಿಜಿಸ್ಟರ್ ಇದೆ, ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆಗೆ FIU ರಿಜಿಸ್ಟರ್ ಇದೆ. ಸೊ FIU ರಿಜಿಸ್ಟರ್ ಅಂದ್ರೆ ಇದು ಲೈಕ್ ಎಲ್ಲ ಒಂದು ಕ್ರಿಪ್ಟೋ ಕರೆನ್ಸಿಯನ್ನು ಕಂಟ್ರೋಲ್ ಮಾಡುವಂತ ಬಾಡಿ ಏನಿದೆ ಅದು ಅದರ ಜೊತೆಗೆ ಇದು ರಿಜಿಸ್ಟರ್ ಇದೆ. ಹಾಗಾಗಿ ಇದರಲ್ಲಿ ಯಾವುದೇ ಭಯ ಪಡುವಂತ ಅವಶ್ಯಕತೆ ಇರೋದಿಲ್ಲ. ನೀವು ಇದರಲ್ಲಿ ಇಂಡಿಯನ್ ಕರೆನ್ಸಿಯಲ್ಲಿ ಡಿಪಾಸಿಟ್ ಮಾಡಬಹುದು, ಇಂಡಿಯನ್ ಕರೆನ್ಸಿಯಲ್ಲಿ ವಿಡ್ರಾ ಕೂಡ ಮಾಡಬಹುದು. ಡೆಲ್ಟಾ ಎಕ್ಸ್ಚೇಂಜ್ ಇಂಡಿಯಾ ಅನ್ನೋ ಒಂದು ಅಪ್ಲಿಕೇಶನ್. ಸೊ ಅದರ ಒಂದು ರೆಫರಲ್ ಲಿಂಕ್ ಏನಿದೆ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ರೈಟ್? ಸೊ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ, ಅಲ್ಲಿ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ನೀವು ಓಪನ್ ಮಾಡ್ಕೋಬಹುದು. ಹೇಗೆ ಓಪನ್ ಮಾಡ್ಕೋಬಹುದು ಅಂದ್ಬಿಟ್ಟು ಅದ್ರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಸೊ ಅದನ್ನ ಕೂಡ ನೀವು ನೋಡಬಹುದು, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಡ್ತೀನಿ. ತುಂಬಾ ಈಸಿ ಆಗಿರುತ್ತೆ. ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಮತ್ತು ನೀವು ಒಂದು ಸೆಲ್ಫಿ, ಈ ಮೂರು ಕೊಟ್ಟರೆ ನಿಮಗೆ ವಿತಿನ್ 24 ಅವರ್ಸ್ ಅಲ್ಲಿ ಅಕೌಂಟ್ ಏನಿದೆ ಆಕ್ಟಿವೇಟ್ ಆಗೋಗುತ್ತೆ. ಅದಾದ್ಮೇಲೆ ನೀವು ಟ್ರೇಡ್ ಅದರಲ್ಲಿ ಮಾಡಬಹುದು, ಸ್ಟಾರ್ಟಿಂಗ್ ನ ಕಲಿಯಕ್ಕೆ ಸ್ಟಾರ್ಟ್ ಮಾಡಬಹುದು, ರೈಟ್ ಗೈಸ್? ಸೊ ಇನ್ನ ಆಲ್ರೆಡಿ ಯಾರು ಓಪನ್ ಮಾಡ್ಕೊಂಡಿದ್ದಾರೆ, ಸೊ ಅವರಿಗೆ ಮ್ಯಾಕ್ಸಿಮಮ್ ಅಮೌಂಟ್ ಅನ್ನ ಎಷ್ಟನ್ನ ಡಿಪಾಸಿಟ್ ಮಾಡಿ ಟ್ರೇಡ್ ನ ಮಾಡಕ್ಕೆ ಸ್ಟಾರ್ಟ್ ಮಾಡಬಹುದು. ಸಿ ಗೈಸ್, ಕ್ರಿಪ್ಟೋದಲ್ಲಿ ನೀವು ಮ್ಯಾಕ್ಸಿಮಮ್ ಏನಿದೆ, ನಾನು ಹೇಳೋ ಪ್ರಕಾರ ನಿಮಗೆ ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ ಹಿಂದ್ಗಡೆ, ನಾವು ಕಲ್ತಿಲ್ಲ ಹಿಂದ್ಗಡೆ, ಯಾವುದೇ ಎಕ್ಸ್ಪೀರಿಯನ್ಸ್ ಇಲ್ಲ, ಇವಾಗ ಹೊಸದಾಗಿ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ಮ್ಯಾಕ್ಸಿಮಮ್ 10,000ಕ್ಕಿಂತ ಜಾಸ್ತಿ ಹಾಕ್ಲೇಬಾರದು. 10,000 ಅಂದ್ರೆ ಇನ್ US$ ಅಲ್ಲಿ $100 ಆಗುತ್ತೆ. ಸೊ $100 ಅಂದ್ರೆ 10,000. ಸೊ 10,000ಕ್ಕಿಂತ ₹1 ನೀವು ಜಾಸ್ತಿ ಹಾಕ್ಬಾರ್ದು. ಅದ್ರ ಒಳಗಡೆನೆ ನೀವು ಕಲಿಯಕ್ಕೆ ಸ್ಟಾರ್ಟ್ ಮಾಡಿ. 5,000 ಹಾಕ್ಬಹುದು, 8,000 ಹಾಕ್ಬಹುದು, 7,000, ಈ ರೀತಿ ಎಷ್ಟು ಕಡಿಮೆ ಕಾಸಿಂದ ನೀವು ಕಲಿಯಕ್ ಟ್ರೈ ಮಾಡ್ತಿರೋ ಅಷ್ಟು ಸ್ಕಿಲ್ ನಿಮ್ದು ಡೆವಲಪ್ ಆಗುತ್ತೆ. ಇದೊಂದು ಸ್ಕಿಲ್ ಬೇಸ್ಡ್ ಎಮೋಷನ್ ಕಂಟ್ರೋಲ್ ಗೇಮ್ ಅಂತಾನೆ ಹೇಳ್ಬೋದು, ರೈಟ್? ಸೊ ಹಾಗಾಗಿ ಮ್ಯಾಕ್ಸಿಮಮ್ 10,000 ಹಾಕಿ, ಅದಕ್ಕಿಂತ ಜಾಸ್ತಿ ಹಾಕಕ್ ಹೋಗ್ಬೇಡಿ. ಅದರಿಂದನೇ ಇನ್ನು 10,000 ಒಳಗಡೆಯಿಂದನೇ ನೀವು ಏನೋ ಸುಮಾರು 10 ಕ್ವಾಂಟಿಟಿ ಆಗಿರ್ಲಿ, 10 ಕಾಂಟ್ರಾಕ್ಟ್ಸ್, 12 ಕಾಂಟ್ರಾಕ್ಟ್ಸ್, ಮ್ಯಾಕ್ಸಿಮಮ್ 20 ಕಾಂಟ್ರಾಕ್ಟ್ಸ್ ತಗೋಬಹುದು ನೀವು. ಅದಕ್ಕಿಂತ ಜಾಸ್ತಿ ತಗೊಳಕ್ ಹೋಗ್ಬೇಡಿ. ಸೊ ಅದರಿಂದ ಜಾಸ್ತಿ ತಗೊಂಡ್ರೆ ನಿಮಗೆ ಎಮೋಷನ್ ಕಂಟ್ರೋಲ್ ಮಾಡಕ್ ಆಗಲ್ಲ. ಒಂದ್ ಟ್ರೇಡ್ ಅಲ್ಲಿ ಲಾಸ್ ಆದ್ರೆ, ಇವಾಗ ಫಾರ್ ಎಕ್ಸಾಂಪಲ್ 20,000 ಹಾಕಿದ್ರಂದ್ರೆ, ಸೊ ಒಂದ್ ಟ್ರೇಡ್ ಅಲ್ಲಿ ನೀವು 50 ಕಾಂಟ್ರಾಕ್ಟ್ ತಗೋತೀರಾ, 50 ಕಾಂಟ್ರಾಕ್ಟ್ ತಗೊಂಡು ಟ್ರೇಡ್ ಮಾಡ್ತೀರಾ. ಸೊ ಅದ್ರಲ್ಲಿ ಲಾಸ್ ಆಯ್ತು ಅಂದ್ರೆ ನೆಕ್ಸ್ಟ್ ನೀವು ಇಲ್ಲ ನನಗೆ ಡಬಲ್ ಅದು ಲಾಸ್ ಆಗಿರೋದು ಕವರ್ ಮಾಡ್ಕೊಬೇಕು ಮತ್ತು ಪ್ರಾಫಿಟ್ ನು ಸ್ವಲ್ಪ ಮಾಡ್ಕೊಬೇಕು. ಹಾಗಾಗಿ ಅದನ್ನ ಮಾಡ್ಕೊಂಡು ಆಫ್ ಮಾಡ್ಬಿಡೋಣ 50 ಅಂದ್ಬಿಟ್ಟು ನೀವು ಡಬಲ್ ಕ್ವಾಂಟಿಟಿ ಜೊತೆ ಟ್ರೇಡ್ ಮಾಡಕ್ ಸ್ಟಾರ್ಟ್ ಮಾಡ್ತೀರಾ. ಸೊ ಹಾಗಾಗಿ ಅದು ಕೂಡ ಲಾಸ್ ಆಗುತ್ತೆ, ಯಾಕಂದ್ರೆ ಅಲ್ಲಿ ನಿಮ್ದು ಎಮೋಷನ್ ಡಿಸ್ಟರ್ಬ್ ಆಗಿರುತ್ತೆ. ಸೊ ಅದಕ್ಕೋಸ್ಕರನೇ ಮ್ಯಾಕ್ಸಿಮಮ್ 10,000 ಒಂದು ದಿನಕ್ಕೆ 2 ಟ್ರೇಡ್, ಲಾಸ್ ಆಗಿರ್ಲಿ ಅಥವಾ ಪ್ರಾಫಿಟ್ ಆಗಿರ್ಲಿ, 2 ಟ್ರೇಡ್ಗಿಂತ ಜಾಸ್ತಿ ಮಾಡುವ ಹಾಗೇನೆ ಇಲ್ಲ. ಅದಾದ್ಮೇಲೆ ನಿಮ್ಮ ಫೋನ್ ಅಲ್ಲಿ ಅಪ್ಲಿಕೇಶನ್ ಅಲ್ಲಿ ಲಾಕ್ ಮಾಡ್ಬಿಡಿ. ಅದಾದ್ಮೇಲೆ ನೀವು ಮಾಡಂಗೇನೆ ಇಲ್ಲ. ಮಾಡಿದ್ರೆ ನೀವು 100% ಅಕೌಂಟ್ ಜೀರೋ ಮಾಡ್ಕೊತೀರ. ಯಾಕಂತಂದ್ರೆ ನನಗೆ ಗೊತ್ತಿದೆ, ಸುಮಾರು ವರ್ಷಗಳಿಂದ ನೋಡ್ತಾ ಇದ್ದೀನಿ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ಮ್ಯಾಕ್ಸಿಮಮ್ 10,000ರಿಂದಾನೇ ಸ್ಟಾರ್ಟ್ ಮಾಡಿ. ಇದೊಂದು ಸ್ಕಿಲ್ ಬೇಸ್ಡ್ ಕಂಪ್ನಿ. ಎಷ್ಟು ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, ನೀವು ಕಲಿತಾ ಹೋಗ್ತೀರಾ. ಇದರಲ್ಲಿ ಯಾರೊಬ್ರು ನೀವು 10,000 50,000 ಕೋರ್ಸ್ ತಗೊಂಡ್ಬಿಟ್ಟು ನೀವು ಕಲ್ತ್ರು ಕೂಡ ಅದರಲ್ಲಿ ನಿಮ್ಗೆ ಸಡನ್ ಆಗಿ ಕಲಿಯಕ್ಕೆ ಅವ್ರು ಹೇಳಿದ್ದು, ಅವ್ರ ಬುಕ್ ಅಲ್ಲಿ ಓದಿದ್ದು ನಿಮ್ಗೆ ಸಡನ್ ಆಗಿ ಕಲ್ತ್ಬಿಟ್ಟು ನೀವು ಟ್ರೇಡ್ ನಾಳೆಯಿಂದಾನೇ ಪ್ರಾಫಿಟ್ ಮಾಡಕ್ಕೆ ಸ್ಟಾರ್ಟ್ ಅಪ್ ಮಾಡೋ ಆಗೋದಿಲ್ಲ. ನಿಮ್ಗೆ ಸ್ವಂತ ನೀವು ಕಲಿಬೇಕು. ಸ್ವಂತ ಅಂದ್ರೆ ಇದು ಸ್ಕಿಲ್ ಬೇಸ್ಡ್ ಸ್ಕಿಲ್ ಅಂತಾನೆ ಹೇಳ್ಬೋದು ಇದು. ಸೊ ನೀವು ಸ್ಕಿಲ್ ಇದನ್ನ ಎಷ್ಟು ನಿಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ, 3 ತಿಂಗಳು 6 ತಿಂಗಳು, ಮಿನಿಮಮ್ 6 ತಿಂಗಳು ಬೇಕೇ ಬೇಕು. ಇದರಲ್ಲಿ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬೇಕು ಅಂತಂದ್ರೆ ಯಾವ ರೀತಿ ವರ್ಕ್ಸ್ ಆಗುತ್ತೆ, ಯಾವ ರೀತಿ ಕ್ಯಾಂಡಲ್ ಚಾರ್ಟ್ ಪ್ಯಾಟರ್ನ್ಸ್, ಕ್ಯಾಂಡಲ್ ಸ್ಟಿಕ್, ಮೂವಿಂಗ್ ಎವರೇಜ್, ಸೊ ಯಾವ ರೀತಿ ವರ್ಕ್ ಆಗುತ್ತೆ ಅನ್ನೋದನ್ನ ಕಲಿಬೇಕಂದ್ರೆ ಮಿನಿಮಮ್ 6 ತಿಂಗಳು ಬೇಕು. ಸೊ ಅದಕ್ಕೋಸ್ಕರ 6 ತಿಂಗಳ ಅದೇ 10,000 ನೀವು ಏನಿದೆ ಡಕ್ಕ ಮುಕ್ಕಿ ತಿನ್ನಿ. ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಲಾಸ್, ಪ್ರಾಫಿಟ್, ಎಮೋಷನ್ ಕಂಟ್ರೋಲ್ಸ್ ಹೇಗಾಗುತ್ತೆ, ಏನೆಲ್ಲ ಆಗ್ಬಿಟ್ಟು, ರೈಟ್? ಸೊ ಅದಕ್ಕೋಸ್ಕರ ಮ್ಯಾಕ್ಸಿಮಮ್ 10,000 ಹಾಕಿ, ಮಿನಿಮಮ್ ನೀವು ಎಷ್ಟಿದೆ 5,000, 6,000, 3,000 ಸ್ಟಾರ್ಟ್ ಮಾಡ್ಬೋದು. ದಟ್ ಇಸ್ ಡಿಪೆಂಡ್ ಆನ್ ಯು. ಬಟ್ ನಾನು ಹೇಳೋದು 10,000ಕ್ಕಿಂತ ಮೇಲೆ ನೀವು ಅದರಲ್ಲಿ ಅಕೌಂಟ್ ಅಲ್ಲಿ ಅವತ್ತು ಡಿಪಾಸಿಟ್ ಅನ್ನ ಮಾಡಬಾರ್ದು ಗೈಸ್, ಓಕೆ? ಸೊ ಇನ್ಮುಂದೆ ನಾನು ಕ್ರಿಪ್ಟೋ ಬಗ್ಗೆ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಿಮ್ಗೆ ಏನೇನು ಡೌಟ್ಸ್ ಇದ್ರೆ ವಿಡಿಯೋ ಕಮೆಂಟ್ ಅಲ್ಲಿ ಕಮೆಂಟ್ ಮಾಡಿ ಕೇಳಬಹುದು ಕ್ವಶನ್ ಅನ್ನ. So yeah, that's it for this video. I hope you like this video, and if you like, and hit the like button, share the video, and subscribe to the channel. My name is useful to tell you. Take care. Bye bye.